ನಮಸ್ಕಾರ ಆಚಾರ್ಯ. ಸ್ತುಮತಿಭಿರನುಮೇದಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ದ್ರಹಜಮಹಮಮೇದಂ ಧೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾ ಅನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಭಾಗವತದ ಈ 3ನೇ ಸ್ಕಂಧದಲ್ಲಿ ಒಟ್ಟು 8 ಅಧ್ಯಾಯಗಳು ಮುಗಿತಾ ಬಂತು. ಇನ್ನು ಮುಂದೆ 9ನೇ ಅಧ್ಯಾಯ. ಹಾಗೆ ಇವತ್ತು ನವಮಿ ತಿಥಿದೆ, ನವಮ ಅಧ್ಯಾಯ ಪ್ರಾರಂಭ ಆಯಿತು, 9ನೇದು. ಈ ಅಧ್ಯಾಯದ ಒಂದು ಸಾರ ಏನು ಅಂತ ಮೊದಲಿಗೆ ತಿಳಿಸ್ತಾರೆ. ಮೊದಲನೇ ಶ್ಲೋಕದ ಮುಂಚೆ ಇಲ್ಲಿ ಪೀಠಿಕೆಯನ್ನ ಹಾಕ್ತಾರೆ. ಯಾಕೆ ಈ ಅಧ್ಯಾಯ ಹೊರಟಿದೆ, ಏನು ಹೇಳ್ತಾರೆ ಈ ಅಧ್ಯಾಯದಲ್ಲಿ ಅಂತ. ಮೊದಲನೇದಾಗಿ ಸೃಷ್ಟಿಯ ಬಗ್ಗೆ ತಿಳಿಸ್ತಾರೆ. ಯಾರು ಮಾಡಿದ ಸೃಷ್ಟಿ? ಹಿರಣ್ಯ ಗರ್ಭ ಮಾಡಿದ ಸೃಷ್ಟಿ. ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಸೃಷ್ಟಿಕರ್ತೃತ್ವ ಇದೆ, ಅಂದ್ರೆ ಅವರಿಂದ ಎಷ್ಟೋ ಪದಾರ್ಥಗಳ ಸೃಷ್ಟಿ ಆಗಿದೆ. ಇವರ ಸೃಷ್ಟಿ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ದೇವರು ಸರ್ವೋತ್ತಮ ಅಂತ ಗೊತ್ತಾಗತ್ತಂತೆ. ಯಾಕೆ ಇವರು ಜೀವೋತ್ತಮರು. ಈ ಜೀವೋತ್ತಮನ ಸೃಷ್ಟಿಯನ್ನ ಕೇಳಿದಾಗ ಸರ್ವೋತ್ತಮನ ಮಹಿಮೆ ಅರ್ಥ ಆಗುತ್ತೆ. ಹಾಗಾಗಿ ಮೊದಲಿಗೆ ಹಿರಣ್ಯ ಗರ್ಭ ಮಾಡಿದ ಸೃಷ್ಟಿ ಹೇಗೆ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾರು ತಿಳ್ಕೊಳ್ಬೇಕು? ಯಾರಿಗೋಸ್ಕರ? ಮುಮುಕ್ಷುಭಿ, ಮೋಕ್ಷವನ್ನ ಯಾರು ಬಯಸಿದ್ದಾರೆ ಅವರೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡೋ ಕ್ರಮ ಹೇಗೆ ಅನ್ನೋದನ್ನು ತಿಳಿಬೇಕಂತ. ಯಾಕೆ ಅದರ ಮೂಲ ಉದ್ದೇಶ ದೇವರನ್ನ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು. ಯಾರಿಗೆ ಹರಿಸರ್ವೋತ್ತಮತ್ವ ಜ್ಞಾನ ಬಂತು ಅವನು ಮೋಕ್ಷದ ದಾರಿಯಲ್ಲಿ ಇದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ಹಾಗಾಗಿ ಹರಿಸರ್ವೋತ್ತಮತ್ವ ಜ್ಞಾನ ಬರ್ಲಿಕ್ಕೋಸ್ಕರನೇ ಇಷ್ಟೊಂದು ವಿಶೇಷವಾಗಿ ವಿಷಯಗಳನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಈ ವಿಷಯ ಮುಂದೆ ಬರುತ್ತೆ ಈ ಅಧ್ಯಾಯದಲ್ಲಿ. ಆದ್ರೆ ಹಿಂದಿನ ಅಧ್ಯಾಯವನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗಿದೆ. ವಿದುರರು ತಾವು ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರವನ್ನ ಕೊಡ್ಬೇಕಾಗಿದೆ. ಮೊದಲನೇದಾಗಿ ಏನ್ ಹೇಳ್ತಾರೆ ಅಂದ್ರೆ ವಿದುರರನ್ನ ಹೊಗಳುತ್ತಾ ತಮಗೆ ಯಾವ ರೀತಿ ಸಂಪ್ರದಾಯ ಅನುಗುಣವಾಗಿ ಭಾಗವತ ಬಂದಿದೆ ಅದನ್ನ ತಿಳಿಸ್ತಾರೆ. ಅಂದ್ರೆ ಮೈತ್ರೇಯರು ವಿದುರರಿಗೆ ಉಪದೇಶ ಕೊಡ್ಬೇಕಾಗಿದೆ. ಅದಕ್ಕೆ ಮೈತ್ರೇಯರು ತಮಗೆ ಭಾಗವತ ತಿಳಿದಿದ್ ಹೇಗೆ, ಭಾಗವತವನ್ನ ಇವ್ರು ಯಾರ ಹತ್ರ ಕೇಳಿದ್ರು, ಹೇಗ್ ಗೊತ್ತಾಯ್ತು ಅವರಿಗೆ? ಯಾಕಂದ್ರೆ ಇವ್ರ ಪ್ರಶ್ನೆಗಳು ಕಡಿಮೆ ಅಲ್ಲ, ಸಾಕಷ್ಟು ಪ್ರಶ್ನೆಗಳಿದೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಇವ್ರು ಉತ್ತರ ಕೊಡ್ಬೇಕು ಅಂದ್ರೆ ಇವ್ರು ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಸತ್ಸಂಪ್ರದಾಯ ಒಂದು ಬೇಕು. ಯಾರೋ ಒಂದಿಷ್ಟು ಜನ ಶಿಷ್ಯರು ಪ್ರಶ್ನೆ ಕೇಳ್ತಾರೆ ಅಂತ ಹೇಗೋ ಒಂದು ಉತ್ತರ ಕೊಡ್ಲಿಕ್ಕೆ ಸ್ವಂತ ಓದ್ಕೊಂಡು ಇಲ್ಲ. ಅದಕ್ಕೊಂದು ಗುರು ಸಂಪ್ರದಾಯ ಇರುತ್ತೆ. ಗುರುಗಳು ಹೇಳ್ಕೊಟ್ಟಿರ್ತಾರೆ, ಈ ಪ್ರಶ್ನೆಗಳಿಗೆ ಇದು ಉತ್ತರ ಅಂತ ಇರುತ್ತೆ. ಹಾಗಾದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಹೇಳಲಿಕ್ಕೆ ಹೇಗೆ ಸಮರ್ಥರಾಗಿದ್ದೀರಿ, ಶಕ್ತಿ ಎಲ್ಲಿಂದ ಬಂತು ನಿಮ್ಗೆ ಅನ್ನೋದಕ್ಕೆ ಮೈತ್ರೇಯರು ತಾವೇ ಅವರ ಗುರು ಸಂಪ್ರದಾಯ ಏನಿದೆ ಅದನ್ನ ಹೇಳ್ತಾ ಬರ್ತಾರೆ. ಇಷ್ಟು ಈ 9ನೇ ಅಧ್ಯಾಯದ ಪ್ರಾರಂಭದ ಈ ಪೀಠಿಕಾ ಭಾಗ.
ಈಗ ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಮೈತ್ರೇಯ ಉವಾಚ ಅಂತ. ಸತ್ಸೇವನೀಯೋ ಬತ ಪೂರ್ವಂಶೋ ಯಲ್ಲೋಕಪಾಲೋ ಭಗವತ್ ಪ್ರಧಾನಃ ಬಭೂವಿಥೇಹ ಅಜಿತ ಕೀರ್ತಿಮಾಲಾ ಪದೇ ಪದೇ ನೂತನಯಸ್ಯ ಭೀಕ್ಷ್ಣಂ. ಮೈತ್ರೇಯರು ಮೊದಲು ಹೊಗಳಿದ್ ಹೇಗೆ ಅಂತ ಪ್ರಶ್ನೆ ಕೇಳಿದವ್ರನ್ನ ಮೊದಲು ಹೊಗಳುತ್ತಾರೆ. ಇಲ್ಲಿ ಹೊಗಳಿ ಆಮೇಲೆ ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಪ್ರಾರಂಭ ಮಾಡ್ತಾರೆ. ಹೊಗಳಿದ ಕ್ರಮ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ನೀವು ದೊಡ್ಡ ಕೆಲಸ ಮಾಡಿದಿರಿ, ಈಗ ನನ್ನ ಹತ್ರ ಪ್ರಶ್ನೆ ಕೇಳಿ. ನೂತನ ಯಸಿ ಅಂತ ದೇವರ ಬಗ್ಗೆ ಏನು ಹೊಸ ಹೊಸ ವಿಚಾರಗಳನ್ನ ಬರೋ ಹಾಗೆ ನೀವು ಮಾಡ್ತಾ ಇದ್ದೀರಿ. ನೂತನತೆ ಅನ್ನೋದನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಯಾಕೆ ಈ ನೂತನತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಹೇಳೋದು ಮೈತ್ರೇಯರು, ಬಾರಿ ಬಾರಿಗೂ ನಿಮಗ್ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಏನೋ ಒಂದು ನಾವೀನ್ಯ ನೂತನತೆಯನ್ನು ಸಂಪಾದನೆ ಮಾಡ್ತಾ ಇದ್ದೀರಿ. ಇದೇನಾಯ್ತು, ನಮಗ್ ಗೊತ್ತಿರೋ ವಿಷಯವನ್ನು ಕೇಳ್ತಾ ಇದ್ರೆ ಇದು ಗೊತ್ತಿರೋದು ಹೊಸದಲ್ಲ, ಅದು ಹೊಸತನ ಅಂತ ಹೇಳಲ್ಲ ಅಲ್ಲಿದೆ ಅಂತ. ಆದ್ರೆ ನೀವೇನೋ ಅದು ಹೊಸದು ಹೊಸದು ಅನ್ನೋ ತರ ಬೇರೆ ಜನರಿಗೆಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರಿ, ಮೋಸ ಮಾಡ್ತಾ ಇಲ್ಲ. ಯಾಕೆ ಜನರಿಗೆ ಅದು ಹೊಸದೆ, ನಿಮಗದು ಹಳೆಯದು. ಆದ್ರೂ ಪದೇ ಪದೇ ಅಭೀಕ್ಷಣ ನೂತನಿಸಿ, ಹೆಜ್ಜೆ ಹೆಜ್ಜೆಗೂ ನೀವು ಒಂದೊಂದು ವಿಷಯನು ಹೊಸ ಪ್ರಶ್ನೆಗಳನ್ನಾಗಿ ನೀವು ತಿರುಗಿಸಿ ಕೇಳ್ತಾ ಇದ್ದೀರಲ್ಲ, ಇದು ದೊಡ್ಡ ವಿಷಯ. ಯಾಕೆಂದ್ರೆ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋದ್ರೆ ಲೋಕದಲ್ಲಿ ಯಾರ ಕೀರ್ತಿ ಹರಡತ್ತೆ? ದೇವರ ಕೀರ್ತಿ ಹರಡತ್ತೆ, ದೇವರ ಬಗ್ಗೆ ಪ್ರಚಾರ ಆಗತ್ತೆ. ಅದು ಕೀರ್ತಿ ಮಾಲಾಮ್ ಅಂತ ಹೇಳ್ತಾರೆ. ಅಂದ್ರೆ ಹಾರ, ಭಗವಂತನ ಒಂದು ಹಾರ, ಎರಡು ಹಾರ, ಮೂರು ಹಾರ, ಎಷ್ಟು ಹಾರಗಳು ಅದು ತೋಡಿಸಿದಿರಿ ಒಂದೊಂದು ಹೂವನ್ನು ಕೂಡ ನೀವು, ಅಷ್ಟಷ್ಟು ಪ್ರಶ್ನೆಗಳು ಅದು ಬೆಳೀತಾ ಹೋದ್ರೆ ದೇವರಿಗೆಲ್ಲ ಹಾರವಾಗಿ ಇದು ಸಮರ್ಪಣೆ ಆಗತ್ತೆ ಅಂತ. ಅಂದ್ರೆ ಅವ್ರ ಭಾವನೆ ಹೇಗಿದೆ ಅಂದ್ರೆ, ಇತರರು ಕೇಳಿದ ಪ್ರಶ್ನೆಗೆ ಇವರು ಅದನ್ನ ಉತ್ತರವನ್ನ ಜೋಡಿಸಿದ್ರೆ ಒಂದು ಹೂವನ್ನ ಒಂದು ದಾರದಲ್ಲಿ ಪೋಣಿಸಿದ ಹಾಕದಾಗೆ ಈ ತರ ಎಷ್ಟೋ ಹೂವುಗಳನ್ನ ಹಾಕಿ ಹಾಕಿ ಎಷ್ಟೋ ಹಾರಗಳೇ ಆಗುತ್ತೆ. ಈ ಹಾರಗಳನ್ನೆಲ್ಲ ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಇದು ಇವರ ಚಿಂತನೆ. ಪ್ರಶ್ನೆ ಉತ್ತರ ಇದನ್ನೆಲ್ಲ ಈ ಜ್ಞಾನ ಯಜ್ಞವನ್ನ ಪುಷ್ಪಮಾಲಾ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡೋದು, ಇದನ್ನ ಮನಸ್ಸಿನಲ್ಲಿ ಹೊಂದಿದ್ದಾರೆ ಮೈತ್ರೇಯರು. ಆದ್ರಿಂದ ಅವ್ರು ಹೇಳೋದು, ನಿಮ್ದು ಎಂಥ ವಂಶ, ಆ ವಂಶದಲ್ಲಿ ನೀವು ಹುಟ್ಟಿದ್ದೀರಿ, ಪೂರ್ವಿನ ವಂಶ, ಅದು ಭಗವತ್ ಪ್ರಧಾನ, ಯಾವಾಗ್ಲೂ ದೇವರನ್ನೇ ನಂಬಿ ಬದುಕಿದ ವಂಶ ಅದು. ಅಂಥ ವಂಶದಲ್ಲಿ ಲೋಕಪಾಲ, ಅಷ್ಟೇ ಅಲ್ಲ ಇಡೀ ಜಗತ್ತನ್ನ ಕಾಪಾಡುವಂಥ ವಂಶ ಅದು. ಅಂಥ ವಂಶದಲ್ಲಿ ಸಜ್ಜನರು ಯಾವಾಗ್ಲೂ, ಅಲ್ಲಿ ಯಾರ್ಯಾರು ರಾಜರು ಬಂದ್ರು ಆ ಪೂರ್ವ ವಂಶದಲ್ಲಿ ಎಲ್ಲರನ್ನು ಸೇವೆ ಮಾಡ್ಬೇಕು, ಅಂಥ ಉತ್ತಮವರಾದ ರಾಜರು ಬಂದಿದ್ರು ಅಂತ ಹೇಳಿ ಬಗ್ಗೆ ಎಲ್ಲ ಹೊಗಳಿಕೆ ಪ್ರಾರಂಭ ಮಾಡ್ತಾರೆ ಯಾರು? ಮೈತ್ರೇಯರು. ಅದನ್ನ ವಿವರಣೆಯನ್ನ ಇಲ್ಲಿ ಮಾಡ್ತಾರೆ. ಅದು ಪೂರ್ವಿನ ವಂಶದಲ್ಲಿ ಭಗವಂತನೇ ನಿಜವಾಗಿ ಪ್ರಧಾನ ಲೋಕಪಾಲಕ. ಅವನು ನಮಗ್ ಗೊತ್ತಿರುವಂತೆ ಭಗವಂತನ ಒಂದು ಸಂಬಂಧ ಇಲ್ದೇನೆ ಯಾವ ವಂಶವೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಂಶದಲ್ಲಿ ಭಗವಂತ ಬಂದಿರೋದೇ ಒಂದು ಆಶ್ಚರ್ಯ. ಅದು ಯಾಕೆ ಬರ್ತಾನೆ ಭಗವಂತ? ಆಯಾಯ ವಂಶದಲ್ಲಿ ಬಂದು ದೊಡ್ಡ ಸಾಧನೆ ಮಾಡ್ಬೇಕಾಗಿದೆ, ಕೆಲಸವನ್ನ ಆ ವಂಶಗಳಿಂದ ಮಾಡಿಸ್ಬೇಕಾಗಿದೆ. ಅದಕ್ಕೆ ಲೋಕ ವಿಡಂಬನೆಗೋಸ್ಕರ ಕೆಲವು ಸಲ ಗರ್ಭವಾಸ ತಗೊಳ್ಳೋ ತರ ಅವನಿಗೂ ಇದೆಯೋ ಏನೋ ಅನ್ನೋ ತರ ತೋರಿಸ್ಕೊಳ್ತಾನಂತೆ. ಅದನ್ನೆಲ್ಲ ಇಲ್ಲಿ ಲಿಟಾ ಅಂತ ಹೇಳ್ತಾರೆ. ಬಭೂವಿಥ ಅಂತ ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ. ಈ ಬಭೂವಿಥ ಅನ್ನೋ ಶಬ್ದ ಏನ್ ತಿಳಿಸ್ತಾ ಇದೆ ಅಂದ್ರೆ, ಲೋಕ ವಿಡಂಬನೆಯನ್ನ ಮಾಡಿದ ಹಿಂದಕ್ಕೆ ಪರಮಾತ್ಮ ಇಲ್ಲ ಅಂತ ತಿಳಿಸ್ತಾ ಇದೆ. ಈ ಬಭೂವೆ ಅಂತ ಒಂದು ವಾಯುಸ್ತುತಿನ ಒಂದು ಶಬ್ದ ಬರುತ್ತೆ, ಬಭೂವೆ ಅಂತ. ಅದೇ ಆ ಶಬ್ದದ್ದೇ ಕ್ರಿಯಾಪದನೇ ಅದು, ಅದರ ರೂಪನೇ ಬಭೂವಿಥ ಅಂತ ಇನ್ನೊಂದು. ಹಾಗಾದ್ರೆ ಯಾವ ಪೂರ್ವಿನ ವಂಶದಲ್ಲಿ ಬಂದವರು, ಅಷ್ಟೇ ಅಲ್ಲ ಸಾತ್ವಿಕತೆಯಿಂದ ಇಡೀ ಜಗತ್ತನ್ನ ರಕ್ಷಣೆ ಮಾಡೋದು, ಇನ್ನು ಭಗವತ್ ಪ್ರಧಾನ ದೇವರೇ ಮುಖ್ಯ ಅಂತ ತಿಳ್ಕೊಂಡಿರೋದು, ಹೀಗೆಲ್ಲ ನೋಡಿದಾಗ ನೀನು ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನ ಬಗ್ಗೆ ಏನು ಹೊಸ ವಿಷಯಗಳನ್ನ
ತಿಳಿಸ್ತಾ ಇದೆಯಾ, ಕೇಳ್ತಾ ಇದೆಯಾ, ಅದೆಲ್ಲವೂ ಕೂಡ ವಿಶಿಷ್ಟವಾಗಿದೆ ಅಂತ ಈ ಮೈತ್ರೇಯರು ವಿದುರರನ್ನ ಹೊಗಳ್ತಾ ಇದ್ದಾರೆ. ಇಷ್ಟೆಲ್ಲ ಹೊಗಳಾದ್ಮೇಲೆ ಮುಂದಕ್ಕೆ ಸತ್ಸಂಪ್ರದಾಯ ಹೇಗ್ ಬಂದಿದೆ ಅಂದ್ರೆ ಭಾಗವತದ ಸಂಪ್ರದಾಯ ಹೇಗೆ, 2 ತರ ಸಂಪ್ರದಾಯ ಅಂತ ಬರೀತಾರೆ ಟಿಪ್ಪಣಿಯಲ್ಲಿ. ಅದೇನು ಅಂತ ನೋಡೋಣ. ಅಧುನಾ ಪ್ರಶ್ನ ಪ್ರತಿವಚನಂ ಪ್ರತಿಜಾನೀತೆ ಅಂದ್ರೆ ವಿದುರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರತಿಜ್ಞೆ ಮಾಡ್ತಾರೆ, ನಾನು ಇನ್ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ. ಅದನ್ನ ಹೇಳಲಿಕ್ಕೆ 2ನೆಯ ಶ್ಲೋಕ. ಅದರಲ್ಲಿ ಆ ಸಂಪ್ರದಾಯದ ಬಗ್ಗೆ ಏನ್ ಹೇಳಿದ್ದಾರೆ, ಯಾರಿಂದ ಏನೇನ್ ಬಂತು ಅದನ್ನ ನಂತರ ನೋಡೋಣ. 2ನೇ ಶ್ಲೋಕ. ಸೋಹಂ ನೃಣಾಂ ಸುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯಃ. ದ್ವೇಧಾಹಿ ಭಾಗವತ ಸಂಪ್ರದಾಯ ಪ್ರವೃತ್ತಿ ಅಂತ 2 ತರ. ಒಂದು ಸಂಕ್ಷೇಪದಿಂದ ಬಂತಂತೆ ಭಾಗವತ ಭೂಲೋಕಕ್ಕೆ. ಅದ್ ಹೇಗೆ ಅಂದ್ರೆ ನಾರಾಯಣನಿಂದ ಬ್ರಹ್ಮದೇವರಿಗೆ ಬಂತು, ಬ್ರಹ್ಮದೇವರಿಂದ ನಾರದರಿಗೆ ಬಂತು, ನಾರದರಿಂದ ವೇದವ್ಯಾಸರಿಗೆ ಬಂತು. ಇದೊಂದು ಕ್ರಮ. ಇದು ಸಂಕ್ಷೇಪವಾಗಿ ಭಾಗವತ ಬಂದ ಒಂದು ಸಂಪ್ರದಾಯ. ಇದನ್ನೆಲ್ಲ ನಮ್ಗೆ ಈ ಇಂಥ ವಿಷಯಗಳು ಬರುತ್ತಲ್ಲ, ಈಗ 3ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ವಿಷಯ ಇದೆ. ಅದೇ ನೀವು ಭಾಗವತ ಸಾರೋದ್ಧಾರ ಮಾಧುನೂರು ವಿಷ್ಣು ತೀರ್ಥರು ಬರೆದಿದ್ದು ಗಮನಿಸಿದ್ರೆ ಅಲ್ಲಿ ಭಾಗವತ ಆಗತಿ ಪ್ರಕರಣಂ ಅಂತ ಈ ಸತ್ಸಂಪ್ರದಾಯ ಬಂದಿದ್ದು ಹೇಗೆ ಅನ್ನೋ ಒಂದು ಕ್ರಮಕ್ಕೆ ಒಂದು ಪ್ರಕರಣ ಹಾಕ್ತಾರೆ. ಮೊದಲೇ ತಿಳಿಸ್ತಾರೆ ಅಂದ್ರೆ ಈ ವಿಷಯನೆಲ್ಲ ಭಾಗವತ ಎಲ್ಲಿಂದ ಬಂತು, ಯಾರಿಂದ ಬಂತು ಮೊದಲಿಗೆ ಹಾಕ್ಬಿಟ್ಟೆ, ಅದನ್ನ ಓದ್ಕೊಳ್ಬಿಡ್ಬೋದು. ಅಲ್ಲಿ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ, ಇಂತಿಂತ ಭಾಗವತದ ಶ್ಲೋಕಗಳಲ್ಲಿ ವಿಷಯ ಇದೆ ಅಂತ. ಆದ್ರಿಂದ ಅದು ಭಾಗವತ ಸಾರ ಉದ್ಧಾರ, ಆ ಗ್ರಂಥಕ್ಕೆ ಹೆಸರಿಟ್ಟಿರೋದೇ ಅದಕ್ಕೆ. ಹಾಗೆ ಈ ಇಡೀ 12 ಸ್ಕಂದಗಳಲ್ಲಿ ನಾವು ಯಾವ ತರ ಕ್ರಮ ಹಾಕೊಳ್ಬೇಕು, ಭಾಗವತ ಅಲ್ಲಿ ಯಾವ ತರ ಓದಿದ್ರೆ ಭಾಗವತ ನಮ್ಗೆ ಸಾಧನೆಗೆ ಅನುಕೂಲ ಆಗುತ್ತೆ, ಆ ತರ ಒಂದು ವಿಶಿಷ್ಟ ಕ್ರಮದಲ್ಲಿ ಅವರು 360 ಮೇಲೆ ಶ್ಲೋಕಗಳಿದೆ, ಅಷ್ಟರಲ್ಲಿ ಯೋಜನೆ ಮಾಡಿದ್ದಾರೆ ಇಡೀ ಭಾಗವತ ಸಾರೋದ್ಧಾರದಲ್ಲಿ. ಜಾಸ್ತಿ ಇಲ್ಲ, ಅವ್ರು ಇಷ್ಟು 18,000ದಲ್ಲಿ ಹೆಚ್ಚು ಕಡಿಮೆ ಅವ್ರು ಆರಿಸ್ಕೊಂಡಿದ್ದು 350 ಮೇಲೆ ಚಿಲ್ಲರೆ ಅಷ್ಟೇ, ಜಾಸ್ತಿ ಇಲ್ಲ. ಅದರಲ್ಲೇ ಚೆನ್ನಾಗಿ ನೋಡಿದ್ರೆ ಇಡೀ ಭಾಗವತದ ಸಾರ ಅಲ್ಲಿ ಬಂದಿದೆ ಅಂತ ಅವ್ರೊಂದು ಕ್ರಮವನ್ನ ಹೇಳ್ತಾರೆ. ಇಷ್ಟು ಅಲ್ಲಿ ಬಂದ ವಿಷಯ ಅಲ್ಲದ ಅದನ್ನು ಗಮನಿಸಬಹುದು. ಇಲ್ಲಿ ಹೇಳಿದ್ದೇನು, ಸಂಕ್ಷೇಪವಾಗಿ ಭಾಗವತ ಒಂದ್ ಕಡೆ ಬಂತು, ಇನ್ನೊಂದು ವಿಸ್ತಾರವಾಗಿ ಬಂತು. ವಿಸ್ತಾರವಾಗಿ ಬಂದಿದ್ದಲ್ಲಿ ಶೇಷದೇವರಿಂದ ಸನತ್ ಕುಮಾರರಿಗೆ, ಸನತ್ ಕುಮಾರರಿಂದ ಸಾಂಖ್ಯಾಯನ ಋಷಿಗಳಿಗೆ, ತದ್ವಾರ ಕೊನೆಗೆ ಭಾಗವತ ಭೂಮಿಗೆ ಬಂದಿದೆ. ಇಷ್ಟು ಇಲ್ಲಿ ಈ 2ನೇ ಕ್ರಮ ಏನಿದೆ ಅಂದ್ರೆ ನಾರಾಯಣ ಬ್ರಹ್ಮ ಸಂವಾದ, ಅಂದ್ರೆ ನಾರಾಯಣನಿಗೆ ಮತ್ತೆ ಈ ಬ್ರಹ್ಮದೇವರಿಗೆ ಏನು ಸಂವಾದವಾಗಿ ಬಂತು, ಯಾವುದು ಚತುಶ್ಲೋಕಿ ಭಾಗವತ ಅಂತ ಪ್ರಸಿದ್ಧಿ ಏನಿದೆಯಲ್ಲ ಅದು. ಅದನ್ನ ಸಂಕ್ಷೇಪವಾಗಿ ಈಗಾಗಲೇ ಹೇಳಾಗಿದೆ. ಅದನ್ನ ಬ್ರಹ್ಮ ಮತ್ತೆ ನಾರದರ ಸಂವಾದದ ಮುಖಾಂತರ ವಿಸ್ತಾರವಾಗಿ ಹೇಳಾಗಿದೆ. ಅಂದ್ರೆ ನಾರಾಯಣನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರೇನು ದೇವ್ರ ಹತ್ರ ತಿಳ್ಕೊಂಡ್ರು, ಆ ತಿಳ್ಕೊಂಡಿದ್ದ ವಿಷಯವನ್ನ ನಾರದರಿಗೆ ಉಪದೇಶ ಕೊಟ್ರು ಬ್ರಹ್ಮದೇವರು. ಆಗ ನಾರದರು ಪ್ರಶ್ನೆ ಮಾಡಿರ್ತಾರೆ, ಅದೊಂದು ಸುಮಾರು ದಿವಸ ಪಾಠ ಆಯ್ತು. ನಾರದರು ಏನ್ ಪ್ರಶ್ನೆ ಕೇಳಿದ್ರು, ಬ್ರಹ್ಮದೇವರು ಇದೆಲ್ಲ ಹೀಗ್ ಬಂತು, ನಾನ್ ದೇವ್ರು ಹೇಳಿದ್ದೆ ನಿನಗೆ ಹೇಳ್ತೀನಿ ಅಂತ ಒಂದು ವಿಸ್ತಾರವಾಗಿ ಹೇಳ್ತಾರೆ. ಆ ಭಾಗ ಈಗಾಗ್ಲೇ ಹಿಂದಕ್ ಬಂದಾಯ್ತು. ತದೇವ ಶೇಷೋಕ್ತಂ, ಅದನ್ನೇ ಇಲ್ಲಿ ವಿಸ್ತಾರವಾಗಿ ಬಂದ ಭಾಗ ಏನಿತ್ತಲ್ಲ ಅದರಲ್ಲೇ ಮುಂದೆ ಶೇಷದೇವರಿಂದಾಗಿ ವಿಸ್ತಾರವಾಗಿ ಸಿಗತ್ತೆ ಈ ಭಾಗ. ಇದು ವಾಯ್ಸ್ ಅಲ್ಲಿ ಏನಾದ್ರು ಇದೆಯಾ, ಡಿಸ್ಟರ್ಬೆನ್ಸ್ ಇದೆಯಾ? ಮೆಸೇಜ್ ಹಾಕ್ತಾ ಇದ್ದಾರೆ. ಇಲ್ಲ ಆಚಾರ್ಯ, ಕ್ಲಿಯರ್ ಆಗಿದೆ ಆಚಾರ್ಯ. ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅವರಿಗೆ, ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ಕ್ಲಿಯರ್ ಆಗಿದೆ. ತದೇವ ಶೇಷೋಕ್ತಂ ಅಂತ ಅಂದ್ರೆ ಹಿಂದೆ ಸಂಕ್ಷೇಪವಾಗಿ ಬಂದಿದ್ದು ನಾರಾಯಣನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಂತರ ನಾರದರಿಗೆ ಬಂದಿತ್ತು. ಇದೆಲ್ಲ ಏನ್ ವಿಷಯವಾಗಿ ವಿಸ್ತಾರ ಆಯ್ತು,
ಇದೇ ವಿಷಯ ಶೇಷದೇವರು ಸನತ್ ಕುಮಾರರಿಗೆ ತಿಳಿಸ್ತಾರೆ. ಅದು ಬಹಳ ವಿಸ್ತಾರವಾಗಿದೆ. ಅದನ್ನ ಇಲ್ಲಿ ಪ್ರಶ್ನೆ ಹಾಗೂ ಉತ್ತರ ಅಂತ ಹೇಳಿ, ವಿದುರರು ಕೇಳಿದ ಪ್ರಶ್ನೆಗೆ ಅದು ಉತ್ತರ ಅಂತ ಹೇಳಿ ಆ ಉತ್ತರವನ್ನ ಈಗ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ರು. ಸೋಹಂ ನೃಣಾಂ ಕ್ಷುಲ್ಲ ಸುಖಾಯ ದುಃಖಂ. ಭಾಗವತ ಯಾಕೆ ಬಂದಿದ್ದು ಅಂತ ಮೊದಲು ಹೇಳ್ತಾರೆ. ಅಂತ ಭಾಗವತ ಪುರಾಣವನ್ನ ನಿನಗೆ ಹೇಳ್ತೀನಿ ಅಂತ ವಿದುರರಿಗೆ ಅವ್ರು ಹೇಳ್ತಾ ಇದ್ದಾರೆ. ಭಾಗವತ ಪುರಾಣ ಏನಕ್ಕೆ ಬಂತು? ನಿಜವಾಗಿ ಬಂದಿದ್ದ ಉದ್ದೇಶ ಇಷ್ಟತ್ತೆ. ಅದು ಕೃಷ್ಣ ನನಗೆ ಹೇಳ್ದ, ಆದೇಶ ಮಾಡ್ದ, ವಿದುರರಿಗೆ ನೀನು ಉಪದೇಶ ಕೊಡ್ಬೇಕು ಅಂತ. ಹಾಗಾಗಿ ನಾನು ನಿಮಗೆ ಉಪದೇಶ ಕೊಡ್ತಾ ಇದ್ದೀನಿ ಅಂತ ಮೈತ್ರೇಯರು ವಿದುರರಿಗೆ ಹೇಳಿದ್ರು ಮೊದಲು. ಆಮೇಲೆ ಜನ ಎಲ್ಲ ತಾವು ಒದ್ದಾಡ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಈ ದುಃಖವನ್ನ ಕಳಿಬೇಕು ಅಂತಾನೆ ಅಲ್ಲಿ ಶೇಷದೇವರು ಸನತ್ ಕುಮಾರರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಭಾಗವತ ಪುರಾಣ. ಏನ್ ದುಃಖ ಅಂದ್ರೆ, ಜನ ಎಲ್ಲ ಈ ಕ್ಷುಲ್ಲ ಸುಖ ಇದೆಯಲ್ಲ, ಅಂದ್ರೆ ಲೌಕಿಕ ಸುಖ, ಈ ಕ್ಷುಲ್ಲ ಸುಖಕ್ಕೋಸ್ಕರ ತುಂಬಾ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ದೊಡ್ಡ ದುಃಖ. ಈಗ ಸಂಸಾರದಿಂದ ಹೋಗೋದೇ ನಿಜವಾಗಿ ಬೇಕಾಗಿರೋದು. ಆದ್ರೆ ಸಂಸಾರದಲ್ಲಿ ಇರೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ದುಃಖ ಇದು. ಸಂಸಾರದಲ್ಲಿ ಇರೋದೇ ದೊಡ್ಡ ದುಃಖ. ಸಂಸಾರನೇ ದುಃಖಮಯ. ಈ ದುಃಖಮಯ ಸಂಸಾರದಲ್ಲಿ ಎಷ್ಟು ಚೆನ್ನಾಗಿರ್ಬಹುದೋ ಇನ್ನು ಮುಂದೆ ಎಂದೆಂದಿಗೂ ಕೂಡ ಈ ಸಂಸಾರದಿಂದ ಮುಕ್ತಿ ಸಿಗಲೇಬಾರದು. ಆ ತರ ಅಂದ್ರೆ ಸಂಸಾರಕ್ಕೆ ಜೋಡಣೆ ಮಾಡ್ಕೊಂಡು ಹಂಗೆ ಅಂಟ್ಕೊಂಡ್ಬಿಡ್ಬೇಕು. ಆ ತರ ಏನೇನ್ ಬೇಕೋ ಅಂತ ಲೌಕಿಕ ಸುಖದಲ್ಲಿ ಮುಳುಗೋಗಿದ್ದಾರೆ. ಇದು ದೊಡ್ಡ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಅದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇವರೆಲ್ಲ ಸಾತ್ವಿಕರು. ಅವರು ಸರಿ ದಾರಿಲಿ ಇರ್ಬೇಕಾಗಿತ್ತು, ಅವ್ರ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು, ಅಂತ ಯೋಗ್ಯತೆ ಇರೋರು ಚೇತನರು. ಆದ್ರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಯೋಗ್ಯತೆ ಇದ್ರು ಯಾಕೋ ದಕ್ತಾ ಇಲ್ಲ, ಸಿಗ್ತಾ ಇಲ್ಲ. ಆದ್ರಿಂದ ಈ ಲೌಕಿಕ ಸುಖಕ್ಕೆ ಒದ್ದಾಡ್ತಾ ಇರುವಂತಹ ಈ ಅಧಿಕಾರಿ ಚೇತನರು ಯಾರು ಮೋಕ್ಷಕ್ಕೆ ಯೋಗ್ಯರಾಗಿದ್ದಾರೋ ಅಂಥವರಿಗೆ ಆ ದುಃಖ ಪರಿಹಾರ ಆಗ್ಬೇಕು. ಯಾವ್ದೋ ಒಂದ್ ಸಣ್ಣ ಸುಖಕ್ಕೆ ಅಷ್ಟೊಂದು ಕಳ್ಕೊಳ್ತಾ ಇದಾರಲ್ಲ, ಅದರಿಂದ ದುಃಖ ಆಗ್ತಾ ಇದೆ ನಮ್ಗೆ ಅಂತ ಹೇಳಿ, ಇದಕ್ಕಾಗಿ ದೇವರೇ ಸ್ವಯಂ ಅಂದ್ರೆ ಶೇಷದೇವರು ಋಷಿಗಳಿಗೆಲ್ಲ ತಾವು ಉಪದೇಶ ಕೊಡ್ತಾರೆ ಭಾಗವತ ಪುರಾಣವನ್ನ. ಅದನ್ನ ನಿನಗೆ ನಾನು ಹೇಳ್ತೀನಿ. ಅಂದ್ರೆ ಎರಡನೇ ಸಂಪ್ರದಾಯದಲ್ಲಿ ಶೇಷದೇವರಿಂದ ಬಂತಲ್ಲ ಒಂದು ಭಾಗವತ ಪುರಾಣ, ಆ ವಿಷಯವನ್ನ ಈಗ ಮೈತ್ರೇಯರು ವಿದುರರಿಗೆ ಉತ್ತರ ರೂಪವಾಗಿ ತಿಳಿಸ್ತಾ ಹೋಗ್ತಾರೆ. ಇದೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಶೇಷ ಅಂತಂದ್ರೆ ಯಾರು? ಯಾಕಂದ್ರೆ ಭಗವಾನ್ ಅಂತ ಹೇಳ್ತಾರೆ. ಭಗವಂತ ಅಂದ್ರೆ ಶೇಷದೇವರು ಭಗವಂತ ಹೇಗಾಗ್ಲಿಕ್ಕೆ ಸಾಧ್ಯ? ಭಗವಂತನ ಭೃತ್ಯ ಶೇಷದೇವರು. ಅದಕ್ಕೆ ಇಲ್ಲಿ ಶೇಷ ಅಂದ್ರೆ ಶೇಷ ಅಂತ ಸಂಕರ್ಷಣ ಅಂತ ಅರ್ಥ ಇಲ್ಲ. ಸಂಕರ್ಷಣ ದೇವರಿಂದ ಬಂದಂತಹ ಭಾಗವತ ಪುರಾಣ ಏನಿದೆ ಅದನ್ನ ತಿಳಿಸಿತ್ತು ಅಂತ. ಇದೆಲ್ಲಿದೆ ಅಂದ್ರೆ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಈ ಪದರತ್ನಾವರಿ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಲ್ಪ ಸುಖಕ್ಕಾಗಿ ತುಂಬಾ ದುಃಖ ಅನುಭವಿಸ್ತಾ ಇರೋ ಈ ಜನರ ದುಃಖ ಪರಿಹಾರಕ್ಕೆ, ನಿರ್ಮೂಲನೆ ಮಾಡ್ಲಿಕ್ಕೆ ಅದನ್ನ ಸಾಕ್ಷಾತ್ ಸಂಕರ್ಷಣೋ ಭಗವಾನ್, ಸಾಕ್ಷಾತ್ ಸಂಕರ್ಷಣ ರೂಪಿ ಪರಮಾತ್ಮ ಸನತ್ ಕುಮಾರಾದಿಭ್ಯ ಋಷಿಭ್ಯ, ಸನತ್ ಕುಮಾರ ಮುಂತಾದೆಲ್ಲ ಋಷಿಗಳಿಗೆ ಈ ಭಾಗವತ ಪುರಾಣವನ್ನೇ ಹೇಳಿದ್ದು. ಅದನ್ನೇ ನಿನಗೆ ಹೇಳ್ತೀನಿ. ಸರಿ, ಇಷ್ಟ ಆದ್ಮೇಲೆ ಇನ್ನು ವಿಸ್ತಾರವಾಗಿ ಬೇಕಾಗಿದೆ. ಯಾರದು ಭಗವಂತ ಅಂದ್ರೆ ಯಾವ ಋಷಿಗಳಿಗೆ ಹೇಳಿದ್ದು, ನಿಮಗ್ ಹೇಗ್ ಅದ್ ಸಿಕ್ತು ಅಂತೆಲ್ಲ ಪ್ರಶ್ನೆ ಬರುತ್ತೆ ಸರಿಯಾಗಿ. ಯಾಕಂದ್ರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿದೆ, ಅದ್ರ ಮೂಲ ಭಾಗವತದ ಪದ್ಯದಲ್ಲಿ ಇನ್ನೂ ಬಂದಿಲ್ಲ. ಅದೇನು ಅನ್ನೋದನ್ನ ಮುಂದೆ ವಿವರಿಸ್ತಾ ಹೋಗ್ತಾರೆ. ಆಸೀನಂ ಅಂತ ಮುಂದಿನ 3ನೇ ಶ್ಲೋಕದಿಂದ ಅದನ್ನ ನೋಡೋಣ. ಆಸೀನ ಮುರ್ವ್ಯಾಂ ಭಗವಂತಮಾದ್ಯಂ ಸಂಕರ್ಷಣಂ ದೇವಮಕುಂಠ ಸತ್ವಂ ವಿವಿತ್ಸವಸ್ತತ್ವಂ ಅತಃ ಪರಸ್ಯ ಕುಮಾರ ಮುಖ್ಯ ಮುನಯೋನ್ವಪೃಚ್ಛನ್. ಅಂದ್ರೆ ಮೈತ್ರೇಯರು ತಾವು ಕಲಿತ ಆ ಗುರು ಪರಂಪರೆ ಯಾವ್ದ್ರಿಂದ ಕಲಿತ್ರಲ್ಲ ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ. ಈಗ ಒಬ್ರು ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕು ಅಂತಾದ್ರೆ ನಮ್ಮ ಗುರುಗಳು ಹೀಗೆ ಹೇಳ್ತಾ ಇದ್ರು, ನಮ್ಮ ಗುರು ಪರಂಪರೆ ಹೇಗಿದೆ, ಅಲ್ಲಿಂದ ಈ ಉತ್ತರ ಸಿಕ್ತು, ಇದೆಲ್ಲ ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಸಹಜ. ಯಾಕೆ ಹೇಳ್ತಾರೆ ಅಂದ್ರೆ ಅಭಿಮಾನಕ್ಕೆ ಹೇಳ್ತಾರ
ಅಭಿಮಾನದಿಂದ ಅಲ್ಲ, ಅದು ಒಂದು ಇರ್ಲಿ. ಆದ್ರೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂದ್ರೆ ಹೇಳ್ತಾರ ನಾವು ಸರಿಗಿದೆ ಅಂತ, ಅಂದ್ರೆ ಆಪ್ತೋಪದೇಶ ಆಗಿದೆ. ವಿಶ್ವಾಸಕ್ಕೆ ಪಾತ್ರರು ಯಾರೋ ಅಂಥ ಗುರುಗಳ ಒಂದು ಪರಂಪರೆಯಿಂದ ಈ ಉತ್ತರ ಬಂದಿದೆ. ಅದರಿಂದ ಈ ಉತ್ತರದಲ್ಲಿ ವಿಶ್ವಾಸ ಇಡಿ ಅಂತ. ಸುಮ್ನೆ ಅಲ್ಲ, ಇದು ಸುಳ್ಳೆಲ್ಲ ಹೇಳ್ತಾ ಇರೋದು, ನಮ್ಮ ಖಗೋಲ ಕಲ್ಪನೆಯಿಂದ ಅಲ್ಲ, ಇದು ನಿಜ. ಇದಕ್ಕೆ ಗುರು ಪರಂಪರೆ ಇದೆ, ಆ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅದನ್ನ ನಿಮಗೆ ಹೇಳ್ತಾ ಇದೀವಿ ಅಂತ ಹೇಳಿ ಸಾಮಾನ್ಯವಾಗಿ ಗುರು ಪರಂಪರೆಯನ್ನ ಸ್ಮರಣೆ ಮಾಡೋರ ಮುಖ್ಯ ಉದ್ದೇಶ ಇರುತ್ತೆ. ಮೈತ್ರೇಯರು ವಿದುರರಿಗೆ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋದಾಗ ಸಹಜವಾಗಿ ಹೇಳಲೇಬೇಕು ಮೈತ್ರೇಯರು, ನಾನು ಸುಮ್ನೆ ಹೇಳ್ತಾ ಇಲ್ಲ ನಿಮ್ಗೆ, ಹೊರತು ನಾನು ಕೂಡ ಹಿಂದಿನ ಗುರು ಪರಂಪರೆಯಿಂದ ತಿಳ್ಕೊಂಡಿದ್ದೀನಿ. ಆ ತಿಳ್ಕೊಂಡಿರೋದ್ರಿಂದ ಅಲ್ಲಿ ಏನು ಪ್ರಶ್ನೆಗಳಿಗೆ ಉತ್ತರ ಬಂದಿದೆ ಆ ಉತ್ತರವನ್ನೇ ನಿಮಗೆ ಹೇಳ್ತೀನಿ ಅಂತ ಪ್ರಾಮಾಣಿಕತೆಯನ್ನ ತೋರಿಸ್ತಾ ಇದ್ದಾರೆ. ಆಪ್ತಿ ಮೂಲತ್ವಂ ಅಂತ ಇಲ್ಲಿ ವ್ಯಾಖ್ಯಾನದಲ್ಲೆಲ್ಲ ಬರೀತಾರೆ. ಆಪ್ತಿ ಮೂಲ ಅಂದ್ರೆ ನೀವೇನೇ ವಿಷಯ ಹೇಳಿ ಅದಕ್ಕೊಂದು ಮುಖ್ಯ ಆಪ್ತರ ಉಪದೇಶ ಆಗಿರ್ಬೇಕು. ಸುಮ್ನೆ ಹೇಳೋದಲ್ಲ, ಸುಮ್ನೆ ಹೇಳಲಿಕ್ಕಿಲ್ಲ. ಯಾವ್ದೋ ಒಂದು ವ್ಯಾಖ್ಯಾನದಲ್ಲಿ ಬಂದಿದೆ ಅಂತನೋ, ಅಥವಾ ಈ ಟಿಪ್ಪಣಿಲಿ ಬಂದಿದೆ ಅಂತನೋ, ಅಥವಾ ಹೀಗ್ ನಮ್ ಗುರುಗಳು ಹೇಳ್ತಾ ಇದ್ದಾರೆ ಅಂತನೋ, ಏನೋ ಒಂದ್ ಮೂಲ ಹೇಳ್ಬೇಕು. ಮೂಲ ಹೇಳ್ದೆ ಹಾಗೆ ವ್ಯಾಖ್ಯಾನ ಮಾಡಿದ್ರೆ ಅದನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಅದರಿಂದ ಯಾವ್ದಾರೊಂದು ಮೂಲ ಪ್ರಮಾಣ ಹೇಳಲೇಬೇಕು. ಅದಕ್ಕೆ ಆಪ್ತಿ ಮೂಲ ಅಂತ ಇನ್ನೊಂದು ಶಬ್ದ ಬಂದಿದೆ. ಇದ್ರ ಬಗ್ಗೆ ತುಂಬಾ ಚರ್ಚೆ ಇದೆ. ನ್ಯಾಯಸುಧಾದಲ್ಲಿ ತುಂಬಾ ಚರ್ಚೆಯನ್ನು ಮಾಡ್ತಾರೆ ಮೊದಲನೇ ಅಧಿಕರಣದಲ್ಲೇ. ಒಬ್ಬ ಆಪ್ತ ಅಂದ್ರೆ ಯಾರು? ಆಪ್ತ ಅಂದ್ರೆ ಒಬ್ಬ ವಿಶ್ವಾಸಕ್ಕೆ ಪಾತ್ರ. ನಮಗ್ ತುಂಬಾ ಆತ್ಮೀಯರು ಇರ್ತಾರಲ್ಲ, ಮೋಸ ಮಾಡದೇ ಇರೋರು, ನಮಗ್ ಸರಿಯಾಗಿ ಹೇಳೋರು ಇರ್ತಾರಲ್ಲ, ಅವ್ರನ್ನ ಆಪ್ತರು ಅಂತ ಕರಿತೀವಿ. ಆದ್ರೆ ಅಷ್ಟಕ್ಕೆ ಆಪ್ತರು ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಧರ್ಮರಾಜನು ಕೂಡ ಅನಾಪ್ತ ಆಗ್ಬಿಟ್ನಲ್ವಾ ಅಂತ ಸುಧಾದಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಧರ್ಮರಾಜ ಅಂತ ಯುಧಿಷ್ಠಿರ ಏನ್ ತಪ್ಪು ಮಾಡಿದ? ಸುಳ್ಳು ಹೇಳ್ಬಿಟ್ಟೆ ಯುಧಿಷ್ಠಿರ ಅಂತ. ಅವನ ಆಪ್ತ ಆಗ್ಲಿಲ್ವಲ್ಲ. ಆಪ್ತರನ್ನ ಇವ್ರು ಇಂಥವರೇ ಅಂತ ಹೇಳಿ ನಂಬಲಿಕ್ ಸಾಧ್ಯ ಇಲ್ಲ. ಎಲ್ಲಾ ಆಪ್ತರುಗಳು ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಆಪ್ತರು ಅಂತ ಕೆಲವು ವಿಷಯದಲ್ಲಿ ಅಷ್ಟೇ, ಕೆಲವು ವಿಷಯದಲ್ಲ ಸುಳ್ಳು ಹೇಳ್ದವ್ರು ಬೇಕಾದಷ್ಟು ಜನ ಇದ್ದಾರೆ. ಅಶ್ವತ್ಥಾಮ ಹತಃ ಅಂತ ಹೇಳ್ತಾರಲ್ಲ, ಅಲ್ಲ ಮೆತ್ತಗೆ ಕುಂಜರಹ ಅಂತ ಹೇಳ್ತಾರಲ್ಲ ಯುಧಿಷ್ಠಿರ. ದ್ರೋಣಾಚಾರ್ಯರ ಸಂಹಾರ ಪ್ರಸಂಗದಲ್ಲಿ ಅದು ಆನೆ ಸತ್ತಿದ್ದು, ಆದ್ರೆ ಅಶ್ವತ್ಥಾಮ ಹತಃ ಅಂತ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಸತ್ತೋದ್ರು ಅನ್ನೋ ತರ ಮಾತಾಡ್ತಾರೆ, ಹತಃ ಅಂತ. ವಸ್ತುತಃ ಇಲ್ಲ, ಅಲ್ಲಿ ಬದುಕಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಸುಳ್ಳನ್ನು ಹೇಳ್ದ ಯುಧಿಷ್ಠಿರ. ಕೃಷ್ಣನ ಆಜ್ಞೆಯಿಂದ ಹಾಗೆ ಹೇಳಿತ್ತು, ಹಿಂಸೆ ದೇವರು ಪ್ರಚೋದನೆಯಿಂದ. ಆದ್ರೂ ಮೆಲ್ಲಕ್ಕೆ ಕುಂಜರಹ ಅಂತ ಹೇಳಿ ಆನೆ ಹೋಯ್ತು ಅಂತ. ಅಶ್ವತ್ಥಾಮನ ಹೆಸರನ್ನ ಆನೆ ಅಂತ. ಅದು ಮಾಳವ ದೇಶದ ಅಧಿಪತಿ ದೊರೆ ಇರ್ತಾನೆ, ಅವನ ಆನೆ ಅದು, ಅಶ್ವತ್ಥಾಮ ಅಂತ ಹೆಸರು. ಆದ್ರೆ ಈ ಸಂದರ್ಭದಲ್ಲಿ ಮೆಲ್ಲಕ್ ಹೇಳಿದ್ ಬೇರೆ ವಿಷಯ. ಆದ್ರೆ ದ್ರೋಣಾಚಾರ್ಯರಿಗೆ ಕೇಳಿಸಿದ್ದೇನೋ ಯುಧಿಷ್ಠಿರ ಹೇಳಿದ್ದು ಅದು ಸುಳ್ಳೆ, ಅಶ್ವತ್ಥಾಮ ಹತಃ ಅನ್ನೋದು. ಇದೇನೋ ಸತ್ಸಂಪ್ರದಾಯ ರಕ್ಷಣೆ, ನಾನು ಸುಳ್ಳು ಹೇಳ್ಬಾರ್ದು ಅಂತ ಯುಧಿಷ್ಠಿರ ತಾನು ತುಟಿಯಿಂದ ಅಷ್ಟೇ, ಇನ್ನೊಬ್ರು ಕೇಳಿಸ್ಬಾರ್ದು ದ್ರೋಣಾಚಾರ್ಯರಿಗೆ, ಹಾಗೆ ಮೆತ್ತಾಗಿ ಹೇಳ್ಕೊಂಡಿತ್ತು. ಅದು ಬೇರೆ. ಈ ಹೊರಗಡೆ ನಾವ್ ಯಾರಾದ್ರು ಬಂದ್ರೆ ಜನಕ್ಕೆ ಅವ್ರನ್ನ ಸುಳ್ಳು ಹೇಳ್ಬಿಟ್ಟು ಸುಳ್ಳು ದಾರಿಗೆ ತಳ್ಬಿಟ್ಟು ಅಯ್ಯೋ ಇಲ್ಲಿ ಅಂತ ಮನಸ್ಸಿನಲ್ಲಿ ಹೆಚ್ಚೇನ ಹೇಳಿ ಸುಳ್ಳು ಅಂತ ಅನ್ಕೊಂಡ್ರೆ ಆ ಧರ್ಮ ಪಾಲನೆ ಮಾಡ್ದಾಗ ಆಯ್ತಾ? ಅದು ಅಧರ್ಮಕ್ಕೆ ಕಾರಣ. ಮತ್ತೆ ಅದ್ ಸುಳ್ಳು ಹೇಳ್ದಾಗ ಆಯ್ತಲ್ಲ ಅವತ್ತಿನ ದಿವ್ಸ. ಹಾಗಾದ್ರೆ ಈ ಆಪ್ತಿ ಮೂಲತ್ವ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾನೆ, ಅವ್ನ್ ವಿಶ್ವಾಸಕ್ಕೆ ಪಾತ್ರ ಅಂತ ನಿರ್ಧಾರ ಮಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಬ್ರಹ್ಮಸೂತ್ರ ಆಪ್ತಿ ಮೂಲನ? ಬ್ರಹ್ಮಸೂತ್ರ ಹೇಳಿದ ವೇದವ್ಯಾಸರು ಸರಿನಾ, ಅವ್ರ ವಿಶ್ವಾಸಕ್ಕೆ ಪಾತ್ರರ ಅಂತ ಪ್ರಶ್ನೆ ಮಾಡ್ಕೊಂಡು ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಬ್ರಹ್ಮಸೂತ್ರದ ಒಂದು ಪ್ರಾಮಾಣ್ಯ ಸಮರ್ಥನೆ ಅಂತ ಕರೀತಾರೆ. ಅಂದ್ರೆ ಒಂದ್ ಗ್ರಂಥ ನಾವು ಓದೋ ಮುಂಚೆ ಯಾರು ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಏನಕ್ ಹೇಳಿದ್ರು, ಇವೆಲ್ಲ ಡಿಪೆಂಡ್ ಆಗುತ್ತೆ. ಅದೆಲ್ಲ ನೋಡ್ಕೊಂಡು ಆ ಗ್ರಂಥವನ್ನ ಪ್ರಮಾಣ ಅಂತ ಪರಿಗಣಿಸ್ಬೇಕು. ಹಾಗೆ ಇಲ್ಲಿ ಭಾಗವತದಲ್ಲಿ ವಿದುರರಿಗೆ ಮೈತ್ರೇಯರು ಉಪದೇಶ ಕೊಡ್ತಾರೆ. ಮೈತ್ರೇಯರು ದೊಡ್ಡ ಜ್ಞಾನಿಗಳು, ವಿದುರರು ದೊಡ್ಡ ಜ್ಞಾನಿಗಳು. ಅವರಿಬ್ರು ಮಾತಾಡ್ತಾ ಇದಾರೆ, ಇವ್ರು ಪ್ರಶ್ನೆ ಕೇಳ್ತಾರೆ, ಅವ್ರ ಉತ್ತರ ಹೇಳ್ತಾರೆ. ನಮಗೆ ಅರ್ಥ ಆಗ್ಬಿಡುತ್ತೆ ದೊಡ್ಡ ಜ್ಞಾನಿಗಳು, ಇವರೇ ನಮಗ್ ಆಪ್ತರು, ಇವ್ರು ವಿಶ್ವಾಸ ಇಡ್ಬೇಕು ಇವ್ರ ಮೇಲೆ, ಗೊತ್ತಾಯ್ತು. ಆದ್ರೆ ವಿದುರರಿಗೆ ವಿಶ್ವಾಸ ಬರ್ಬೇಕಲ್ಲ, ಅದಕ್ಕೆ ಮೈತ್ರೇಯರು ಹೇಳ್ತಾರೆ ನೋಡಿ, ನಾನ್ ಸುಮ್ನೆ ಹೇಳ್ತಾ ಇಲ್ಲ, ಆಪ್ತಿ ಮೂಲ ಇದೆ, ನಾನ್ ಕಲ್ಪನೆ ಅಂತ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಅಂದ್ರೆ ನಾನೇನ್ ನಿಮಗೆ ಉತ್ತರ ಕೊಡ್ತೀನಿ, ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರುವಂತಹ ಜ್ಞಾನಿಗಳಿದ್ರು, ಅವ್ರಿಗೆ ಹೇಳ್ಬೇಕು ಅಂತಿತ್ತು, ಮೋಸ ಮಾಡ್ಬಾರ್ದು ಅಂತಿತ್ತು, ಅವ್ರಿಗೆ ಇಂದ್ರಿಯ ಶಕ್ತಿ ಚೆನ್ನಾಗಿತ್ತು. ಆದ್ರಿಂದ ಆಪ್ತರವರೆಲ್ಲ ಅದೇನಂದ್ರೆ 4 ಲಕ್ಷಣ ಇರ್ಬೇಕಂತೆ ಆಪ್ತಿಯ. ಅಂದ್ರೆ ಆಪ್ತಿ ಅಂದ್ರೆ 4 ಗುಣ, ಅಂದ್ರೆ ಧರ್ಮ ಅಂತ ಕರೀತಾರೆ ಆಪ್ತಿ. ಆಪ್ತಿ ಇರುವನ್ನ ಆಪ್ತ ಅಂತ ಕರೀತಾರೆ. ಅದರ ಆಪ್ತಿ ಅಂದ್ರೆ ಏನು? ಆಪ್ತಿ ಅಂದ್ರೆ ಹೊಂದಿರುವಂತಹ ಗುಣ. ಅದು ಎಷ್ಟು? 4 ತರ ಇರ್ಬೇಕು. ಏನಂದ್ರೆ ಈಗ ಭಾಗವತ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಮೈತ್ರೇಯರು. ತಾವ್ ಏನ್ ಹೇಳ್ಲಿಕ್ಕೆ ಹೊರಟಿದ್ದಾರೆ ಅದರ ಬಗ್ಗೆ ಸರಿಯಾದ ಜ್ಞಾನ ಇರ್ಬೇಕು, ಅದರಲ್ಲಿ ಭ್ರಮೆ ಇರಬಾರ್ದು. ಒಂದು
ಇದು ಮೊದಲನೇ ಗುಣ. ಇನ್ನೊಂದು ಹೇಳ್ಬೇಕು ಅಂತ ಇರ್ಬೇಕು ಇನ್ನೊಬ್ರಿಗೆ, ನಮಗ್ ಗೊತ್ತಿರ್ಬೋದು ಹೇಳ್ಬೇಕು ಅಂತ ಇರ್ಬೇಕಲ್ಲ, ಅದು ಎರಡನೇ ಗುಣ ಅಂತೆ. ಮೂರನೇ ಗುಣ, ಹೇಳ್ಬೇಕಾದ್ರೆ ಏನೋ ಗುಯ್ ಗುಯ್ ಅಂತ ತೊದಲ್ ನುಡಿಯಿಂದ ಆಚೆ ಈಚೆ ಮಾಡಿ ಏನೋ ಒಟ್ಟು ಇನ್ನೊಬ್ರಿಗೆ ಅರ್ಥ ಆಗದೆ ಇರೋ ತರ ತಮ್ಮ ಇಂದ್ರಿಯಗಳ ಶಕ್ತಿ ಇಲ್ಲದೆ ಅಸಾಮರ್ಥ್ಯದಿಂದ ಎಷ್ಟೋ ಸರಿ ಗುಣು 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 ಅಂತ ಹೇಳಿದಾಗ ಏನೋ ಅರ್ಥನೇ ಆಗೋದಿಲ್ಲ, ಸ್ಪಷ್ಟವಾಗಿ ಹೇಳಿದಾಗ ಅರ್ಥ ಆಗುತ್ತೆ. ಕೆಲಸರಿ ಇಂದ್ರಿಯಗಳ ಶಕ್ತಿ ಕುಂಠಿತ ಆಗ್ಬಿಡುತ್ತೆ. ಒಂದು ವಯಸ್ಸಲ್ಲಿ ಇಂದ್ರಿಯ ಶಕ್ತಿ ಇರುತ್ತೆ, ತುಂಬಾ ವಯಸ್ಸಾದ್ಮೇಲೆ ಏನ್ ಮಾತಾಡ್ತಾ ಇದಾರೆ ಇವ್ರು ಏನ್ ಹೇಳ್ತಾ ಇದಾರೆ ಅರ್ಥ ಆಗಲ್ಲ ಕೇಳೋರ್ಗೆ. ಯಾಕೆ? ಅವರ ವಾಕ್ ಶಕ್ತಿ ಕಡಿಮೆ ಆಗಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ಬಹುದು, ಅವ್ರಿಗೆ ಹೇಳ್ಬೇಕು ಅಂತಾನೂ ಇಚ್ಛೆ ಇರ್ಬೋದು, ಆದ್ರೆ ಕೇಳೋರ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇಂದ್ರಿಯದ ದೋಷ. ಹಾಗಾದ್ರೆ ಕರ್ಣ ಪಾಠವ ಇರ್ಬೇಕು, ಕರ್ಣದಲ್ಲಿ ಇಂದ್ರಿಯದಲ್ಲಿ ದೋಷ ಇರಬಾರ್ದು. ನಾಲ್ಕನೇದು ಮುಖ್ಯವಾಗಿ ಅವ್ರ ಇಂದ್ರಿಯದಲ್ಲಿ ದೋಷ ಇಲ್ಲ, ಹೇಳ್ಬೇಕು ಅಂತಿದೆ, ಸರಿಯಾಗಿ ತಿಳ್ಕೊಂಡಿದ್ದಾರೆ, ಭ್ರಮೆನೂ ಇಲ್ಲ, ಆದ್ರೆ ಮೋಸ ಮಾಡ್ತಾರೆ. ಹಾಗೆ ಹೇಳ್ತಾರೆ, ಮೋಸ ಮಾಡ್ಬೇಕು ಅಂತಿದ್ರು ಹೋಯ್ತು. ಹಾಗಾದ್ರೆ ಈ 4 ಅಂಶ ಚೆನ್ನಾಗಿ ಒಬ್ಬನಲ್ಲಿದ್ರೆ ಅವನನ್ನ ಆಪ್ತ ಅಂತ ಕರೀತಾರೆ. ಅಂದ್ರೆ ಆಪ್ತಿ, ಅವನಲ್ಲಿ 4 ಗುಣಗಳಿದೆ, ಹಾಗಾಗಿ ಆಪ್ತ ಅಂತ ಅವನನ್ನ ಕರೀತಾರೆ. ಇಂಥ ಗುಣ ಧರ್ಮರಾಜನಲ್ಲಿ ಇತ್ತ? ಇಲ್ಲ. ಮೋಸ ಮಾಡ್ಬೇಕು ಅಂತ ಹೇಳಿತ್ತು ಅಶ್ವತ್ಥಾಮ ಹತಃ ಅಂತ ಹೇಳಿ, ಮತ್ ಹೇಗ ಆಪ್ತ ಅಂತೆಲ್ಲ ಹೀಗೆ ಸುಧಾದಲ್ಲಿ ಪ್ರಶ್ನೆಗಳು ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ. ಆ ಆಪ್ತಿ ಮೂಲತ್ವ ಏನಿದೆಯಲ್ಲ ಅದನ್ನ ಈಗ ತಿಳಿಸ್ಬೇಕು ಅಂತ ಮೈತ್ರೇಯರು ಹೊರಟಿದ್ದಾರೆ ವಿದುರರಿಗೆ. ಅದನ್ನ ನನಗೆ ಉಪದೇಶ ಮಾಡಿದವರು ಅಂದ್ರೆ ಸಂಕರ್ಷಣದಿಂದ ಏನೋ ಸನತ್ ಕುಮಾರಾದಿ ಋಷಿಗಳಿಗೆ ಬಂತು, ಅದೆಲ್ಲ ಬಹಳ ಆಪ್ತಿ ಮೂಲ. ಅಲ್ಲಿ ಗೊತ್ತಿದೆ ಚೆನ್ನಾಗಿ ಸಂಕರ್ಷಣನಿಗೆ, ಹೇಳ್ಬೇಕು ಅನ್ನೋ ಇಚ್ಛೆ ಇದೆ, ಇಂದ್ರಿಯಗಳ ಶಕ್ತಿ ಚೆನ್ನಾಗಿದೆ. ಇವ್ರು ಏನೋ ಕಿವಿಲ್ ಕೇಳಿಸ್ಕೊಳೋರು ತಪ್ಪಾಗಿ ಕೇಳಿಸ್ಕೊಳ್ಳಿಲ್ಲ, ಯಾರು ಸನತ್ ಕುಮಾರಾದಿಗಳು. ಅವ್ರು ಚೆನ್ನಾಗಿ ಕೇಳ್ಕೊಂಡ್ರು, ಇನ್ನೊಬ್ರಿಗೆ ಹೇಳಿದ್ದು ಚೆನ್ನಾಗಿ ಹೇಳಿದ್ರು, ಮುಂದೆ ಪರಂಪರೆಯಲ್ಲಿ ಬಂದ ಎಲ್ಲ ಶಿಷ್ಯರಿಗೆ. ಇನ್ನು ಮೋಸ ಮಾಡ್ಬೇಕು ಅಂತ ಹೇಳಿ ಈ ತರದ ಆಪ್ತಿ ಮೂಲತ್ವವನ್ನ ಇಲ್ಲೂ ಹೇಳ್ತಾರೆ. ಇನ್ನು ಆ ಶ್ಲೋಕದ ವಿವರಣೆಗೆ ಬಂದಿಲ್ಲ. ಆ ಶ್ಲೋಕದ ವಿವರಣೆ ಏನು ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ